ಯುವರಾಣಿಗೆ ಒಬ್ಬ ಒಳ್ಳೆ ಯುವರಾಜ ಸಿಕ್ಕಿದ್ದಾನೆ. ಜವಾಬ್ದಾರಿ ಇರೋ ಹುಡುಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾಳೆ. ಸೊ ಸಂತೋಷವಾಗಿ ಖುಷಿಯಾಗಿ 100 ವರ್ಷ ಚೆನ್ನಾಗಿ ಬಾಳಲಿ ಅನ್ನೋದೇ ನಮ್ಮ ಆಶೀರ್ವಾದ. ಮಹಾಗಣಪತಿ ನಗುತ್ತಿವೆ ನೋಡು ಪರಿಚಯ ಪರಿಧಿ ಮೀರು ವರುಷ ಪರಿಣಯ ಪದವ ಹಾಡು ಹರುಷ ಹರ್ಷಿತ್ ಅವ್ರಿಗೆ ನಮ್ಮ ಅಪ್ಪ ಅಮ್ಮ ಸುಪ್ರೀಂ ಯಾವುದೇ ಕೊರತೆ ಮಾಡಿಲ್ಲ. ಸೊ ನೀವು ಅವ್ರಿಗೆ ಯಾವುದೇ ನೋವು ಕೊಡ್ದಿರೋ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಕೇಳ್ಕೊತಿರೋದು. ನಿಮ್ಮ ಕಷ್ಟಕ್ಕೆ ನಾವು ಯಾವತ್ತೂ ಇರ್ತೀವಿ, ಹತ್ರದಲ್ಲೇ ಇದ್ದೀವಿ, ನೆನ್ಸ್ಕೊಂಡಾಗ ಓಡ್ಬನ್ನಿ. ಹರ್ಷಿತ್ ಅವ್ರಿಗೂ ಬೆಸ್ಟ್ ವಿಶಸ್. ಇಬ್ರು ಜೀವನ ತುಂಬ ಚೆನ್ನಾಗಿರ್ಲಿ. ಇಬ್ರು ಫ್ಯಾಮಿಲಿ ತುಂಬ ಕಷ್ಟಪಟ್ಟು ಬೆಳೆಸಿರ್ತಾರೆ. ಅದನ್ನಿಬ್ರು ಉಳಿಸ್ಕೊಂಡು ಚೆನ್ನಾಗಿರ್ಬೇಕು, ಎರಡು ಮನೆಗೆ ಹೆಸರು ತರಬೇಕು, ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ವೆಲ್ಕಮ್ ಅದಕ್ಕೆ ನಮ್ಮ ಫ್ಯಾಮಿಲಿಗೆ. ಹರ್ಷ ತಿಂದ್ಮೇಲಿಂದ ನಿಮ್ಮ ಜವಾಬ್ದಾರಿ. ಅವ್ನು ಏನೇ ಇದ್ರು ನೀವೇ ಸರಿ ಮಾಡಬೇಕು, ಏನೇ ಇದಾದ್ರೂ ನೀವೇ ಜವಾಬ್ದಾರಿ. ಮೇನ್ ಥಿಂಗ್ ಅವನೇನು ಕ್ಲೀನ್ ಮಾಡಲ್ಲ, ಎಲ್ಲ ನೀವೇ ಮಾಡಬೇಕು. ಎಲ್ಲ ಹಂಗಂಗೆ ಹಾಕಿರ್ತಾನೆ, ಅದೆಲ್ಲ ನಿಮ್ಮದೇ ಜವಾಬ್ದಾರಿ. ಇದ್ಮೇಲಿಂದ ನಂದು ನಮ್ಮ ಅಮ್ಮನ ಮುಗೀತು, ಇನ್ನು ನೀವೇ ಮಾಡಬೇಕು. ನಾನೇನೋ ಡಿಸಿಷನ್ ತಗೋಬೇಕಾದ್ರೂ ಫಸ್ಟ್ ಅಮ್ಮ ಅಪ್ಪ ಎಲ್ಲಾನು ಕೇಳ್ತಾರೆ. ಇವಾಗ ನೀವು ಒಂದು ಜಾಯಿನ್ ಆಗಿದಾರ, ಅವನ ಜೊತೆ ನಿಮ್ಮ ಡಿಸಿಷನ್ನು ಮ್ಯಾಟ್ರ್ ಆಗುತ್ತೆ ಅವನಿಗೆ. ಸೊ ಹಿಂಗೆ ಖುಷಿಯಾಗಿರಿ ಇನ್ನು ಮುಂದೆನೂ ಲೈಫ್ ಲಾಂಗ್ ಅನ್ನು. Hi Supriya, congratulations. Today your wedding day, a special day. Supriya ಬಂದು ತುಂಬ ಮುದ್ದಾದ ಹುಡುಗಿ, ಕೈಂಡ್ ಹಾರ್ಟೆಡ್ ಪರ್ಸನ್. ಲೈಫಲ್ಲಿ ಇಬ್ಬರು ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿರ್ರಿ, ಯಾವಾಗೂ ನಗ್ನಗ್ತಾ ಇರಿ, ಖುಷಿಯಾಗಿರ್ರಿ. ಜೀವನ ಸೇತುನ Arshit and Supriya, all the very best for your life. You both make a lovely couple. Enjoy your life.
First and foremost, happy married life to Supriya and Harshit. May God bless you with a lot of good health, love and care. ಏನೇ ಬಂದರೂ ಚೆನ್ನಾಗಿರಿ ಇಬ್ರು. ವಿಶ್ ಯು ಆಲ್ ದ ಬೆಸ್ಟ್. ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡಿ, ಏನು ಭಯ ಬೀಳ್ಬೇಡ. ಎನಿ ಟೈಮ್ ನಮ್ಮ ಹತ್ರ ಎಲ್ಲದಕ್ಕೂ ದೈವ ಸಪೋರ್ಟ್ ಇದೆ. ಓಕೆನಾ? ಆಲ್ ದ ವಿಶ್ ಬೆಸ್ಟ್. ಯು ಆಲ್ ದ ಬೆಸ್ಟ್ Harshit and Supriya. ಕಾಣು ಕೊಳಲಿನ ಕೊರಳಲು ರಾಗ ನೀನು ಆರಾಧಿಸೋ ನೀಲ ಮೇಘ ಶ್ಯಾಮನು ಸುಪ್ರಿಯಾ ನಮ್ಮ ಮಗಳಿದ್ದಂಗೆ. ಅವಳಿಗೆ ಈಗ ಮದುವೆ ಕೊಟ್ಟಿದ್ದೀರಿ. ಅವಳ ಗಂಡನ ಮನೇಲಿ ಹೋಗಿ 100 ಕಾಲ ಸುಖ ಸಂತೋಷ ನೆಮ್ಮದಿಯಿಂದ ಬಾಳಲಿ ಅಂತ ಆಶೀರ್ವಾದ. ಸುಪ್ರಿಯಾ ಹರ್ಷಿತ್ ಹ್ಯಾಪಿ ಮ್ಯಾರಿಡ್ ಲೈಫ್. ಮತ್ತು ಹರ್ಷಿತ್ ನಮ್ಮ ಹುಡುಗಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರೋ ಥರ. ಅವಳು ಖುಷಿಯಾಗಿತ್ತೆ, ನಾವೆಲ್ಲ ಖುಷಿಯಾಗಿರ್ತೀವಿ. ನನ್ನ ಮಗಳಿಗಿಂತ ಮುಂಚೆ ನಮ್ಮ ತಾಯಿ ಇದ್ರು, ನನಗೆ ಭಾಳ ಪ್ರೀತಿಯಾಗಿದ್ರು. ಅದಾದಮೇಲೆ ನನ್ನ ಮಗಳು ಬಂದ್ಬಿಟ್ಲ ಜಾಗಕ್ಕೆ. ಈಗ ನನ್ನ ಮಗಳು ನನ್ನ ಮನೆಯಿಂದ ಹೋಗ್ತಾ ಇದ್ದಾಳೆ. ಆ ಜಾಗಕ್ಕೆ ನನ್ನ ಮೊಮ್ಮಗ ಬಂದಿದ್ದಾನೆ. ದಯವಿಟ್ಟು ನನ್ನ ಮಗಳನ್ನ ಭಾಳ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಸುಖವಾಗಿರ್ಬೇಕು. 100 ವರ್ಷ ಸಂತೋಷವಾಗಿ ನಾನು ಕಳ್ಸ್ಕೊಡ್ತಾ ಇದ್ದೀನಿ.